ಬಂದೇ ಬಿಡ್ತು ಇನ್ನು IPL ಹಬ್ಬ. ಮತ್ತೆ ನಮ್ಮ RCB ಫ್ಯಾನ್ಸ್ಗೆ ದೊಡ್ಡ ಹಬ್ಬನೇ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ನಮ್ಮ RCB ಇವತ್ತು ಮ್ಯಾಚ್ ಆಡ್ತಾ ಇದೆ. ಅದು ಓಪನಿಂಗ್ ಮಾಡ್ತಾನೆ ಇದೆ. ಇಡೀ ಕಂಟಿನ್ಯೂ ಆಗಿ 3 ಸೀಸನ್ ಕೂಡ RCBನೇ ಓಪನ್ ಮಾಡ್ತಾ ಇದೆ. ಯಾಕೆಂದ್ರೆ ನಮ್ಮ RCB ಓಪನ್ ಮಾಡಿದ್ರೇನೆ ಅಂದ್ರೆ IPLಗೆ ಚೆನ್ನಾಗಿ ಕಿಕ್ ಸಿಗುವುದು, ಅಂದ್ರೆ ಸ್ಟಾರ್ಟ್ ಸಿಗುವುದು. ಹೌದು ಗುರು, ಸಖತ್ತಾಗಿನೇ ಆಡ್ತಾರೆ ನಮ್ಮ RCB. ಮತ್ತೆ ಫ್ಯಾನ್ಸ್ ಹಾಗೆ ಇದ್ದಾರೆ, ಸಪೋರ್ಟ್ ಮಾಡ್ತಾ ಇರ್ತಾರೆ. ಹಂಗಾಗಿ ನಮ್ಮ RCBನ ಫಸ್ಟ್ನೇದಾಗಿ ಸ್ಟಾರ್ಟ್ ಮಾಡಿದ್ರೆ IPLಗೆ ಕೂಡ ಚೆನ್ನಾಗಿನೇ ಸ್ಟಾರ್ಟ್ ಆಗುತ್ತೆ ಅಂತಂದು ಅದೇ ಎಲ್ಲ ಯೋಚನೆ ಮಾಡಿ ಇವಾಗ ಕಂಟಿನ್ಯೂ ಆಗಿ 3 ಸೀಸನ್ ಆಯ್ತು. ನಮ್ಮ RCBನ ಓಪನಿಂಗ್ ಸೆರೆಮನಿ ಆಗಿ ಆಡಿಸ್ತಾ ಇದ್ದಾರೆ. ಹಿಂದಿನ ಸೀಸನ್ ಅಲ್ಲಿ ಚಾಂಪಿಯನ್ ಆಗಿತ್ತು, ಇದು ಎಲ್ಲರಿಗೂ ಗೊತ್ತೇ ಇರುತ್ತೆ. ಬನ್ನಿ ಇವತ್ತಿನ ಮ್ಯಾಚಿನ ಬಗ್ಗೆ ಮಾತಾಡೋಣ. ಇವತ್ತು SRH ಮತ್ತೆ RCB ಮ್ಯಾಚ್ ಇದೆ, ಫಸ್ಟ್ ಮ್ಯಾಚ್. ನೋಡೋಣ ಯಾರ್ಯಾರು ಏನೇನ್ ದಬಾಕ್ತಾರೆ ಅಂತಂದು. ಫಸ್ಟ್ ಮ್ಯಾಚ್ ಅದರಲ್ಲಿ SRH ಅವರು ಏನೇನೋ ಬಿಲ್ಡಪ್ ಗಳನ್ನ ಕೊಟ್ಟಿದ್ದಾರೆ ನಮ್ಮ RCB ವಿರುದ್ಧ. ಒಂದಿಷ್ಟು ಬಿಲ್ಡಪ್ ನೋಡೋಣ. ಆ ಬಿಲ್ಡಪ್ ಏನಾದ್ರು ಬಿಲ್ಡಪ್ ಆಗಿ ಉಳಿಯುತ್ತೆ ಅಥವಾ ಬಿಲ್ಡಪ್ ಸಕ್ಸಸ್ ಮಾಡ್ತಾರ ಅಂತಂದು. ಏನೇನೋ ಜಾಸ್ತಿ ಮಾತಾಡ್ರ ಅಂತ ನೋಡೋಣ. ನಮ್ಮ ವಿರಾಟ್ ಕೊಹ್ಲಿಗೆ ಏನಾದ್ರು ಅದು ಒಂದಿಟ್ ಕಿವಿಗೆ ಬಿತ್ತು ಅಂದ್ರ ಅವ್ರು ತೋರಿಸ್ತಾರ ಏನ್ ಬಿಲ್ಡಪ್ ಕೊಡುವುದು ಯಾವ ತರ ಅಂತಂದು. ನೋಡೋಣ. ಈ ಮ್ಯಾಚ್ ಬಹಳ ಕ್ಯೂರಿಯಾಸಿಟಿಯಿಂದ ಇರುತ್ತೆ. ಈ ಕಡೆ SRH 300 ಹೊಡಿಬೇಕಂತಂದು ಟಾರ್ಗೆಟ್ ಇಟ್ಕೊಂಡಿರುತ್ತೆ. ಈ ಕಡೆ ನಮ್ಮ RCB ಏನಂದ್ರ ಇವ್ರು IPL ನಾಗ ಇವ್ರು ನಂಬಿಕೆ ಅಂದ್ರೆ IPL ನ ಹೈಯೆಸ್ಟ್ ಸ್ಕೋರ್ ನಮ್ಮ ವಿರುದ್ಧ ಹೊಡೆದಾರ ಇವರು. ನಾವು ಕೂಡ ಹೊಡಿಬೇಕು ಅಂತ ಒಂದು ಫುಲ್ ರೋಚಿಗೆ ಅದು ಬಂದಿರ್ತಾರಂತ ಅನ್ಕೊಂಡಿದ್ದೀನಿ. RCB ಅವರು ಬರ್ಲೇಬೇಕು ಗುರು. ಅದು ಚಿನ್ನಸ್ವಾಮಿ ಸ್ಟೇಡಿಯಂ ನಲ್ಲೇನೆ ಹೊಡೆದವ್ರೆ. ನಮ್ಮ RCB ಮುಯ್ಯ ಕೊಡ್ಲೇಬೇಕು, ಕೊಡ್ತಾರೆ ಅಂತಂದು ನನಗೂ ಕೂಡ ಈ ಮ್ಯಾಚ್ ನಲ್ಲಿ ಭರವಸೆ ಇದೆ ಗುರು. ನೋಡೋಣ ನಿಮ್ಗೆ ಯಾವ ತರ ಇದೆ ಅಂತಂದು ಕಮೆಂಟ್ ಮೂಲಕ ತಿಳಿಸಿ. ಈ ಸೀಸನ್ ಮ್ಯಾಚ್ ನ ಚೆನ್ನಾಗಿನೇ ಸ್ಟಾರ್ಟ್ ಮಾಡ್ಲಿ, ಬಹಳ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದೀವಿ ಯಾವ ತರ ಸ್ಟಾರ್ಟ್ ಮಾಡ್ತಾರೆ ಅಂತಂದು. ಹೆಜಲ್ವುಡ್ ಬರಲ್ಲ, ಅವ್ರು ಬರಲ್ಲ, ಇವ್ರು ಬರಲ್ಲ. ಫಸ್ಟ್ ಒಂದಿಷ್ಟು ಅಪ್ಡೇಟ್ಸ್ ಗಳು ಬಂದು ಅವೆಲ್ಲ ಅಪ್ಡೇಟ್ಸ್ ಗಳು ಒಂದಿಷ್ಟು ಸುಳ್ಳದು, ಒಂದಿಷ್ಟು ಕರೆ ಅದು. ಬಟ್ ಇವಾಗ ಹೆಜಲ್ವುಡ್ ಅವರು ಬಂದು ಆಲ್ರೆಡಿ ಜಾಯಿನ್ ಆಗಿದ್ದಾರೆ. ಬಟ್ ಅವ್ರು ಫಸ್ಟ್ನೇ ಮ್ಯಾಚ್ ಆಡದೆ ಇರ್ಬೋದು, ಬಟ್ 2ನೇ ಮ್ಯಾಚ್ CSK ವಿರುದ್ಧ ಆಡ್ತಾರೆ ಅನ್ನೋ ಅಪ್ಡೇಟ್ ಇದೆ. ಬಟ್ ಫಸ್ಟ್ ಮ್ಯಾಚ್ ಯಾಕೆ ಆಡ್ತಾ ಇಲ್ಲ ಅಂದ್ರೆ ಸ್ವಲ್ಪ ಲೇಟ್ ಆಗಿನೂ ಬಂದ್ರು ಅಥವಾ ಅವ್ರದ್ದು ಫಿಟ್ನೆಸ್ ಇನ್ನೂ ಫಿಟ್ ಆಗಿಲ್ಲ ಇರ್ಬೋದು. ಇಲ್ಲ ಹೇಳಿದ್ರು ಅಂದ್ರೆ ನೋಡಿದ್ರು ಆಡಿಸ್ಬೋದು ಫಸ್ಟ್ ಮ್ಯಾಚ್, ನಾವು ಹೇಳುದಲ್ಲ. ಇವಾಗ ಆಲ್ರೆಡಿ ಅಪ್ಡೇಟ್ಸ್ ಬರ್ತಾ ಇತ್ತು. JS ಹೆಜಲ್ವುಡ್ ಬರ್ತಾ ಇಲ್ಲ ಅಂತಂದು ಒಂದಿಷ್ಟು ಅಪ್ಡೇಟ್ಸ್ ಇತ್ತು. ಇವಾಗ ಆಲ್ರೆಡಿ ಬಂದಾಯ್ತು. ಇನ್ನೇನಿದ್ರು ಒಳಗಡೆ ಕಣಕ್ಕೆ ಇಳಿದು ಎದುರಾಳಿಗಳನ್ನ ಎದುರಿಸೋದು ಆಟೇ ಬಾಕಿ ಇದೆ. ನೋಡೋಣ ಯಾವಾಗ ಕಣಕ್ಕೆ ಇಳಿತಾರೆ ಅಂತಂದು. ಫಸ್ಟ್ನೇ ಮ್ಯಾಚ್ ಇಳಿತಾರ ಅಥವಾ 2ನೇ ಮ್ಯಾಚ್ ಇಳಿತಾರ ಕಾದು ನೋಡೋಣ. ಸಖತ್ತಾಗಿನೇ ಇದೆ, ಟೀಮ್ ಮಾತ್ರ ಸಖತ್ತಾಗಿದೆ. ಬಟ್ ಯಾರನ್ನ ಆಡಿಸ್ಬೇಕು ಯಾರನ್ನ ಆಡಿಸ್ಬಾರ್ದು ಅನ್ನೋದೇ ಕನ್ಫ್ಯೂಷನ್ ಅಲ್ಲಿದೆ. ನೋಡೋಣ ಯಾವ ತರ ಅಂದ್ರೆ ಆ ತರ ನಮ್ಮ RCB ಒಳಗೆ ಇದ್ದವರು ಉಸುರು ಕೂಡ ಪರ್ಫಾರ್ಮೆನ್ಸ್ ಆ ತರ ಕೊಟ್ಟವ್ರೆ. ಇವಾಗ ಏನದು T20 ವಿಶ್ವಕಪ್ ಎಲ್ಲದರಲ್ಲೂ ಕೂಡ ಎಲ್ಲ ಟೂರ್ನಮೆಂಟ್ ಕೂಡ ಚೆನ್ನಾಗಿ ಆಡಿದ್ದಾರೆ ನಮ್ಮ RCB ಪ್ಲೇಯರ್ಸ್. ಹಂಗಾಗಿ ಯಾರನ್ನ ಬೆಂಚ್ ನಲ್ಲಿ ಕುಂದರ್ಸ್ಬೇಕು, ಯಾರನ್ನ ಪ್ಲೇಯಿಂಗ್ ಲೆವೆಲ್ ಇಳಿಸ್ಬೇಕು ಅನ್ನೋದು ಸ್ವಲ್ಪ ಗೊಂದಲ ಇರುತ್ತೆ. ನೋಡೋಣ ಯಾರನ್ನ ಆಡಿಸ್ತಾರೆ ಅನ್ನೋದು ಬಹಳ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದೀವಿ. ಯಾಕೆಂದ್ರೆ ಆ ತರ ಪ್ಲೇಯರ್ಸ್ ಇದ್ದಾರೆ ನಮ್ಮ RCBಯಲ್ಲಿ. ಮತ್ತೆ SRH ಕಡೆ ಆಲ್ಮೋಸ್ಟ್ ಅಲ್ಲಿ ಇದು ಕೂಡ ಬ್ಯಾಟಿಂಗ್ ಯೂನಿಟ್ ಅಂತಾನೆ ಹೇಳ್ಬೋದು. ಬ್ಯಾಟಿಂಗ್ ನಲ್ಲಿ ಫಸ್ಟ್ 6 ಓವರ್ ಅಲ್ಲಿ ಧಮಾಕ ಮಾಡ್ತಾರೆ. ಅಲ್ಲಿ ಕಟ್ ಹಾಕಿದ್ರೆ ಮುಗೀತು. ಇವರು ಮಿಡಲ್ ಆರ್ಡರ್ ನಲ್ಲಿ ಸ್ವಲ್ಪ ಆಡಕ್ಕೆ ಇದಾಗುತ್ತೆ. ಬಟ್ ಇವರಿಗೆ ಕ್ಲಿಕ್ ಅಂದ್ರೆ ಫಸ್ಟ್ 6 ಕವರ್ ಪ್ಲೇ ಅಲ್ಲೇನೆ ಏನಾದ್ರು ಇವರು ರನ್ಸ್ ಹೊಡೆದ್ರೆ ಮತ್ತೆ ಇವ್ರ ಮಿಡಲ್ ಆರ್ಡರ್ ಎಲ್ಲಿ ಕೂಡ ತಡೆಯಕ್ ಆಗಲ್ಲ. ಬಟ್ ಫಸ್ಟ್ನೇದಾಗಿನೇ ಇವ್ರನ್ನ SRH ನ ಕಟ್ಟಾಕ್ಬೇಕು. ಅದು ಕಟ್ಟಾಕಕ್ಕೆ ಬ್ರಹ್ಮಾಸ್ತ್ರಗಳು ನಮ್ಮ RCB ಹತ್ರ ಅದಾವು. ನೋಡೋಣ ಚೆನ್ನಾಗಿನೇ ಆಡ್ತಾರಂತ ಅನ್ಕೊಂಡಿದೀನಿ. ಮತ್ತೆ ನಮ್ಮ RCB ಫಸ್ಟ್ ಬ್ಯಾಟಿಂಗ್ ಟಾಸ್ ಗೆದ್ರು ಕೂಡ ಫಸ್ಟ್ ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಂಡು ಎಷ್ಟಪ್ಪ ಅಂದ್ರೆ 300 ಟಾರ್ಗೆಟ್ ಕೊಡ್ಲಿ. ಯಾಕಂದ್ರೆ ನಮ್ಮ RCB ಫ್ಯಾನ್ಸ್ ಎಲ್ಲರದು ಕೂಡ ಅದೇ ಕನಸ್ತಿದೆ ಗುರು. ಆ ಕನಸನ್ನ ಈ ಸೀಸನ್ ನಲ್ಲಿ ಫಸ್ಟ್ ಮ್ಯಾಚ್ನಾಗ ನಿರ್ವಹಿಸ್ತಾರ ಅಂತ ಅನ್ಸ್ತಾ ಇದೆ ಯಾಕೋ ನನಗೆ. ಹಾಗೆ ಆಗ್ಲಿ ಗುರು, ಆ ದೇವರಲ್ಲಿ ಬೇಡ್ಕೊಳ್ಳೋದಷ್ಟೇ.
300 ರನ್ ಹೊಡಿಲಿ ಫಸ್ಟ್ ಮ್ಯಾಚೇ ನಮ್ಮ RCB ಫಸ್ಟ್ ಮ್ಯಾಚ್ ಅಂದ್ರೆ ಫಸ್ಟ್ ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಂಡು ಕಾದು ನೋಡೋಣ. ಇಲ್ಲಿ ಹೆಡ್ ಟು ಹೆಡ್ ಬಂದ್ರೆ RCB ಮತ್ತೆ SRH ಆಡಿರೋ ಪಂದ್ಯ 25 ಆಡವ್ರೆ. ಇದರಲ್ಲಿ ಆಲ್ಮೋಸ್ಟ್ ಆಲ್ 14 ಮ್ಯಾಚ್ SRH ಗೆದ್ರೆ 11 ಮ್ಯಾಚ್ ನಮ್ಮ RCB ಗೆದ್ದಿದೆ. ಬಟ್ ಇವರು ಮೇಲ್ಗೈಲಿ ಅಂದ್ರೆ ಇವರು ಹಿಸ್ಟ್ರಿಯಲ್ಲಿ ಇವರೇ ಮೇಲ್ಗೆ ಇದ್ದಾರೆ ಒಂದ್ 3 ಮ್ಯಾಚ್. ಅದೇನು ಫರಕ್ ಬೀಳಂಗಿಲ್ಲ. ಈ ಸೀಸನ್ ಗೆದ್ರೆ ಅದು ಸಮ ಆಗುತ್ತೆ, ಕಾದು ನೋಡೋಣ. ಬಟ್ ಹಿಂದಿನ ಹಿಸ್ಟ್ರಿ ಮುಖ್ಯ ಅಲ್ಲ, ಇವಾಗ ಯಾವ ತರ ಇದ್ದಾರೆ ಪ್ಲೇಯರ್ಸ್ ಅನ್ನೋದು ಮುಖ್ಯ. ಹಂಗಾಗಿ ಕಾದು ನೋಡೋಣ. ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಗುರು ಈ ಮ್ಯಾಚ್. ತಿಂಡಿಲಿ ಆಡ್ತಾರಂತ ಅನ್ಕೊಂಡಿದೀನಿ ನಮ್ಮ RCB ಪ್ಲೇಯರ್ಸ್. ಮತ್ತೆ ವಿರಾಟ್ ಕೊಹ್ಲಿ ಅವರು ಅದ್ರಾಗ ಬೇರೆ ದೊಡ್ಡ ಪ್ರಾಕ್ಟೀಸ್ ಸೆಷನ್ಗೆ ಬಂದ್ಬಿಟ್ಟವ್ರೆ. ಸಖತ್ತಾಗಿನೇ ಆಡ್ಬೇಕಂತಂದು ಕಾದು ನೋಡೋಣ. ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಯಾವ್ಯಾವ ಪ್ಲೇಯರ್ಸ್ ಯಾವ್ಯಾವ ತರ ಆಡ್ತಾ ಇದ್ದಾರೆ ಅಂತಂದು. ಬಾಲಿಂಗ್ ನಲ್ಲಿ ಕೂಡ ಸ್ಟ್ರಾಂಗ್ ಆಗಿದೆ. ಏಜಲ್ವುಡ್ ಬಂದಾದ್ಮೇಲೆ ಅವ್ರ ಕಡೆನೂ ಬಾಲಿಂಗ್ ಒಂದ್ ಲೆವೆಲ್ಗೆ ಇದೆ. ನೋಡೋಣ. ಇವಾಗ ಫಸ್ಟ್ ಮ್ಯಾಚ್ ಹೇಳೋಕ್ಕಾಗಲ್ಲ ಯಾರ್ಯಾರು ಯಾವ ತರ ಇದ್ದಾರೆ ಅಂತಂದು. ಇವಾಗ ಒಂದ್ ಮ್ಯಾಚ್ ಆಡಿದಾದ್ಮೇಲೆ ಗೊತ್ತಾಗೋದು. ಕಾದ್ ನೋಡೋಣ ಈ ಮ್ಯಾಚ್ ಯಾವ ತರ ಆಡ್ತಾರೆ, ಅದಾದ್ಮೇಲೆ ಯಾವ ತರ ಈ ಸೀಸನ್ ಸ್ಟಾರ್ಟ್ ಮಾಡ್ತಾರೆ ಅನ್ನೋದು ಕಾದ್ ನೋಡ್ಬೇಕಾಗಿದೆ. SRH ಏನಿದ್ರು ಅಗ್ರೆಸಿವ್ ಆಗಿನೇ ಆಡ್ತಾ ಇರ್ತಾರೆ. ಅಂದ್ರೆ ಹಿಂದಿನ ಸೀಸನ್ ಅಲ್ಲಿ ಯಾವ ತರ ಎಲ್ಲಾ ಮ್ಯಾಚಸ್ ಗಳನ್ನ ಅದೇ ತರನೇ ಆಡ್ತಾ ಇದ್ರು. ಬಟ್ SRH ಇವಾಗ ಅದು RCB ವಿರುದ್ಧ ಆಡ್ತಾ ಇರ್ತಾರೆ. ನೋಡೋಣ. RCB ವಿರುದ್ಧನೇ ಎಷ್ಟು ಸ್ಕೋರ್ ಹೊಡೆದವ್ರೆ, ಅದು ಇದೇ ಸ್ಟೇಡಿಯಂ ನಲ್ಲಿನೇ ಹೊಡೆದವ್ರೆ. ಸೇಮ್ ಪ್ಲೇಸ್ ಸೇಮ್ ಮ್ಯಾಚ್ ಆಗ್ತಾ ಇದೆ ಇವಾಗ ಈ ಸೀಸನ್ ಅಲ್ಲಿ ಫಸ್ಟ್ ಮ್ಯಾಚ್. ನೋಡೋಣ ಅದ್ರ ಹಿಸ್ಟ್ರಿ ಬ್ರೇಕ್ ಮಾಡ್ತಾರ ನಮ್ಮ RCB ಅನ್ನೋದು. ನಾವು ಕೂಡ ಅದನ್ನೇ ಕಾಯ್ತಾ ಇದ್ವಿ ಗುರು. ಆ ಹಿಸ್ಟ್ರಿ ಬ್ರೇಕ್ ಮಾಡ್ಲೇಬೇಕು ನಮ್ಮ RCB. ಕಾದು ನೋಡೋಣ. ಎಲ್ಲದೂ ಕೂಡ ರಣತಂತ್ರ ಚೆನ್ನಾಗಿನೇ ಹಾಕೊಂಡ್ ಬಂದು ಇವತ್ತು ನಮ್ಮ RCB ಫಸ್ಟ್ ಈ ಸೀಸನ್ ನಲ್ಲಿನೇ ಒಂದು ಹಿಸ್ಟ್ರಿ ಕ್ರಿಯೇಟ್ ಮಾಡ್ಲಿ ಅಂತಂದು ಅದರಲ್ಲಿ ಬಿಡ್ಕೊಳ್ತಾ, ಮತ್ತೆ ಮ್ಯಾಚ್ ಮುಗಿದಾದ್ಮೇಲೆ ಸಿಗುವ ಮ್ಯಾಚ್ ಗೆಲ್ಲಿ ಅಂತಂದು ಅದೇವ್ರಲ್ಲಿ ಪ್ರಾರ್ಥಿಸುತ್ತಾ ಮತ್ತೆ ಆ ಹಿಸ್ಟ್ರಿ ಬ್ರೇಕ್ ಮಾಡ್ಲಿ ಅಂತ ಹೇಳುತ್ತಾ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಮತ್ತೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಮೇಕಿಂದ್ರ RCB ಮತ್ತೆ ಮ್ಯಾಚ್ ಡೇ ಇದ್ದಾಗ ಮತ್ತೆ ರಿವ್ಯೂ ಕೊಡ್ತಾ ಇರ್ತೀನಿ. ನೋಡೋಣ. ಇದರಲ್ಲಿ ಏನಾದ್ರು ನಾನು ತಪ್ಪಾಗಿ ಮಾತಾಡಿದ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಮತ್ತೆ ಕ್ಷಮಿಸಿ ಅಂತ ಹೇಳ್ತಾ, ಯಾರ್ಯಾರು ನೋಡಿದರೆ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಫಾರ್ ವಾಚಿಂಗ್.